ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಎಲ್ಲ ಕಡೆನೂ ಕೂಡ ಬೀದಿ ನಾಯಿಗಳ ಹಾವಳಿ. ನಾಟ್ ಓನ್ಲಿ ಕರ್ನಾಟಕ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರುವಂಥದ್ದು. ಇದು ದೇಶದ ಸಮಸ್ಯೆ ಆಗಿ ಮಾರ್ಪಟ್ಬಿಟ್ಟಿದೆ. ಇನ್ನು ಬಾಗಲಕೋಟೆಯಲ್ಲಂತೂ ಒಂದು ವರ್ಷದಲ್ಲಿ 25,000 ಕೇಸು ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಬೀದಿ ನಾಯಿಗಳ ಹಾವಳಿ ಒಂದೇ ವರ್ಷದಲ್ಲಿ 25,096 ಜನರ ಮೇಲೆ ನಾಯಿ ದಾಳಿ ಪ್ರಕರಣಗಳು ದಾಖಲಾಗಿದ್ದಾವೆ. ಬಾಗಲಕೋಟೆಯಲ್ಲಿ 25,096. ತಿಂಗಳೊಂದಕ್ಕೆ 2,000 ಕೇಸ್ ದಾಖಲಾದಂಗೆ 2 ತಿಂಗಳಲ್ಲಿ ನಡೆದಿರುವಂಥದ್ದು ಹಲವು ಭಯಾನಕ ದಾಳಿಗಳು. ಈ ಕಳೆದ 2 ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಕೇಸ್ಗಳು ದಾಖಲಾಗಿದೆ. 10 ಅಂಧ ಮಕ್ಕಳ ಮೇಲೆ ದಾಳಿಯನ್ನ ಮಾಡಿದ್ದಾವೆ ನಾಯಿಗಳು. ಇಳಕಲ್ನಲ್ಲಿ 39 ಜನರ ಮೇಲೆ ದಾಳಿಯನ್ನ ಮಾಡಿತ್ತು ಹುಚ್ಚು ನಾಯೊಂದು. ಮೊನ್ನೆ ಅಷ್ಟೇ ವಿದ್ಯಾಗಿರಿಯಲ್ಲಿ ಶಾಲಾ ಬಾಲಕಿ ಮೇಲೆ ಅಟ್ಯಾಕ್ ಆಗಿತ್ತು. 16 ಪ್ರಕರಣಗಳು ನಡೆದರೂ ಕೂಡ ಸ್ಥಳೀಯ ಆಡಳಿತ ಮಾತ್ರ ಸೈಲೆಂಟ್ ಆಗಿದೆ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸ್ಥಳೀಯ ಆಡಳಿತದಿಂದ ತ್ಯಾಜ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ. ಮೇನ್ ಆಗಿ ಅಲ್ಲಿ ಅಟ್ಯಾಕ್ ಆಗ್ಲಿಕ್ಕೆ ಕಾರಣ ಬೀದಿಲಿ ತ್ಯಾಜ್ಯಗಳು ಬಿದ್ದಿರುವಂಥದ್ದು, ಅದನ್ನು ತಿನ್ಲಿಕ್ಕೆ ಬರ್ತಾ ಇದಾವೆ. ಆ ಸಂದರ್ಭದಲ್ಲಿ ಮಕ್ಕಳು ವೃದ್ಧರು ಓಡಾಡುವಂಥ ಟೈಮ್ನಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಲ್ಲೆಂದರಲ್ಲಿ ಮಾಂಸದ ಅಂಗಡಿ ಓಪನ್ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಅಲ್ಲಿ ನಾಯಿಗಳು ಸ್ಥಳಾಂತರ ಮತ್ತು ಸಂತಾನಹರಣ ಚಿಕಿತ್ಸೆ ಮಾಡದೆ ನಿರ್ಲಕ್ಷ್ಯ. ಈಗ ಸ್ಥಳಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಕೊಲ್ಲೋದೇ ಆಗಲಿ, ಸ್ಥಳಾಂತರ ಮಾಡೋದೇ ಆಗಲಿ, ಓಡಿಸೋದೇ ಆಗಲಿ ಕಂಪ್ಲೀಟ್ಲಿ ನಿಷೇಧ. ಆದರೆ ABC ಟ್ರೀಟ್ಮೆಂಟ್ ಕೊಡ್ಬೋದು. ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಬೇಕು, ರೇಬಿಸ್ ಲಸಿಕೆಯನ್ನು ಕೊಡಬೇಕು, ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು. ಅದು ಕೂಡ ಆಗ್ತಾ ಇಲ್ಲ. ಅದನ್ನು ಮಾಡ್ದಲೇ ನಿರ್ಲಕ್ಷ್ಯ. ಸ್ಥಳೀಯ ಆಡಳಿತಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಕ್ರಮ ಕೈಗೊಳ್ತೀರಾ ಅಂತ. ನೋಡಿ, ಅಲ್ಲಿ 100-200 ಕೇಸ್ ಅಲ್ಲ, 25,000 ಕೇಸು. ಇದ್ರ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಾತ್ರಿ ಹೊತ್ತಿನೊಳಗೆ ವೃದ್ಧರು ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಸಣ್ಣ ಮಕ್ಕಳು ಅಥವಾ ತಾಯಂದ್ರು ನಡ್ಕೋತ ಹೋಗ್ಬೇಕಾದ್ರೆ ಗುಂಪು ಕಟ್ಟಿ ನಾಯಿಗಳು ದಾಳಿ ಮಾಡ್ತಕ್ಕಂಥ ದೃಶ್ಯಗಳು ಅನೇಕ ಮೊಬೈಲ್ಗಳು ನೋಡಿದ್ದೇವೆ. ಈಗಾಗಲೇ ನಾವು ಅನೇಕ ಪ್ರಕರಣಗಳಾಗ್ಯಾವ. ಸಣ್ಣ ಮಕ್ಕಳನ್ನ ಕಚ್ಚಿರ್ತಕ್ಕಂಥದ್ದು, ವಾಹನವನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ವಾಹನ ಕಡ್ಡಿ ಬಂದು ವಾಹನಗಳನ್ನು ಕೆಡವಿರ್ತಕ್ಕಂಥ ಉದಾಹರಣೆಗಳೂ ಸಹ ಅನೇಕ ಸಹಸ್ರ ಉದಾಹರಣೆಗಳು ಜಮಖಂಡಿ ಒಳಗದಾವ. ಆ ಬೀದಿ ನಾಯಿಗಳ ಹಾವಳಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಕಳಕಳಿಯಾಗಿರ್ತಕ್ಕಂಥ ವಿನಂತಿಯನ್ನ. ಇಲ್ಲಿ ನಗರದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸಾಯಂಕಾಲ ಅಥವಾ ಬೆಳಿಗ್ಗೆ ನೀವು ವಾಕಿಂಗ್ ಹೋಗಕ್ಕೆ ಸತ್ಯಕ್ಕ ಅಂಜಿಕೆ ಬರಕತ್ತೈತೆ ಜನರಿಗೆ. ಯಾಕಂತ ಹೇಳಿದ್ರೆ 20-30 ನಾಯಿಗಳು ಹಿಂಡಿಂಡಾಗಿ ಬಂದು ಮಂದಿ ಮೇಲೆ ಅಟ್ಯಾಕ್ ಮಾಡ್ತಾವೆ. ಅಟ್ಯಾಕ್ ಮಾಡೋದ್ರಿಂದ ಸಾರ್ವಜನಿಕರಲ್ಲಿ ಭಯ ಉಂಟಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದಂಗ ಈ ಸರ್ಕಾರ ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ. ನಗರ ಸಭೆಯವರು ಇರ್ಬೋದು, BTD ದವ್ರು ಇರ್ಬೋದು, ಆ ನಾಯಿಗಳ ಬಗ್ಗೆ ಜಾಗೃತಿಯನ್ನು ವಹಿಸಿ ಆ ನಾಯಿಯಿಂದ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತಾರೆ. ಭಯಭೀತದಲ್ಲಿ ಜನರು ತಿರುಗಾಡ್ತಿರ್ತಾರೆ. ಅದಕ್ಕೆ ಜಿಲ್ಲಾಡಳಿತ ಇದಕ್ಕೆ ಕೂಡಲೇ ಕ್ರಮ ಕೈಸಿ ಜನರು ಯಾವುದೇ ಭಯಭೀತಿ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ತಿರುಗಾಡೋ ಹಾಗೆ ಮಾಡ್ಬೇಕು. ಶಾಲಾ ಮಕ್ಕಳು ಏನಾಕಿರ್ತದೆ ಅಂತಂದ್ರೆ ಸ್ವತಂತ್ರವಾಗಿ ಅವರು ಭಯಭೀತಿಯಿಂದ ಭಯ ಇಲ್ಲದೆ ಅಡ್ಡಾಡ್ತಿರ್ತಾರೆ. ಆ ಹಿಂದಿಂದ ಬಂದ್ ಬೀದಿ ನಾಯಿಗಳು ಬಂದು ಅವರು ಮಕ್ಕಳ ಮೇಲೆ ದಾಳಿ ಮಾಡಿದಂತ ಉದಾಹರಣೆಗಳದ. ಬೀದಿ ನಾಯಿಗಳ ಹಾವಳಿಯಿಂದ ಮತ್ತು ಹುಚ್ಚು ನಾಯಿಯ ಹಾವಳಿಯಿಂದ ಕೂಡ ಜನರು ತೊಂದರೆಗೊಳಪಟ್ಟಿದ್ದಾರೆ. ಅವರಿಬ್ಬರು ನಡ್ಕೊಂಡು ಬಂದಾರೆ. ಅವ್ರು ನಾಯಿ ಒದರಿದ ತಕ್ಷಣ ಓಡಿ ಬಂದಾರೆ. ಅಲ್ಲಿ ಮಕ್ಕೊಂಡಿತ್ತಂತ ಒದರಿದ ತಕ್ಷಣ ಓಡಿ ಬಂದಾರ. ಓಡಿ ಬಂದ ತಕ್ಷಣ ಅವರಿಗೆ ಒಮ್ಮೆ 4-5 ನಾಯಿ ಬಂದು ಅಟ್ಯಾಕ್ ಮಾಡಿ ಕಡ್ದವ್ರಿ. ಅಲ್ಲಿ ಸ್ಥಳೀಯರು ಬಿಡಿಸ್ಕೊಂಡು ಕೇಸ್ ಹದಿಗೆಲ್ಲ ಬೈಕಿಗೂ ಅಟ್ಯಾಕ್ ಮಾಡ್ತವ್ರಿ. ಅದೇ ರೀತಿ ಹುಡುಗರಿಗೆಲ್ಲ ಅಟ್ಯಾಕ್ ಮಾಡಿ ಕಡಿತು. ಲಾಸ್ಟ್ ಇಯರ್ ಬೈಕಿಗೂ ಕಡಿಯಾಕೆ ಬಂದು ಬೈಕ್ ಸ್ಕಿಡ್ ಆಗಿ ಬಿದ್ದು ಆಮೇಲೆ ಅವನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ರಿ. ನಂಗೆ ಅಲ್ಲೇ ಮನೆ ಐತಿ. ನಾನು ದಿವಸ ನೋಡ್ತಿರ್ತೀನಿ, ನಾಯಿಗಳು ಭಾಳ ಇರ್ತಾರೆ. ಬೆಳಗ್ಗೆ ವಾಕಿಂಗ್ ಮಾಡೋಕ್ಕೂ ಯಾರನ್ನೂ ಬಿಡೋದಿಲ್ಲ. ಕಳೆದ 1 ವರ್ಷಗಳಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ನಾಯಿಗಳ ಕಡಿತಕ್ಕೆ ಜನರು ಬಲಿಪಶುವಾಗಿದ್ದಾರೆ. ಆ ನಾಯಿಗಳಿಗೆ ಮಾಂಸಗಳು ಸರಳ ರೀತಿಯಲ್ಲಿ ಸಿಕ್ಬಿಡುತ್ತೆ. ಈ ರಸ್ತೆ ಅದರ ಮಾಂಸದ ಕಸಗಳನ್ನ ರಸ್ತೆ ಬದಿಯಲ್ಲಿ ಒಗೆಯೋದ್ರಿಂದ ಜನರಲ್ಲಿ ಅಡ್ಡಾಡ್ತಿರ್ತಾರೆ. ಹೀಗಾಗಿ ನಾಯಿಗಳು ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಇಲ್ಲಿ ಹೆಚ್ಚಾಗ್ಬಿಟ್ಟಿದಾವೆ. ಮತ್ತು ಅದನ್ನ ನಿಯಂತ್ರಿಸಲು ಸಂತಾನ ಆಗ್ಲಿ, ಅವ್ರನ್ನ ಶಿಫ್ಟ್ ಮಾಡೋದಾಗ್ಲಿ, ಇವು ಬರೀ ಹಾಳಿಯಲ್ಲಿ ಇದೆ ಹೊರತು ಕಾರ್ಯರೂಪದಲ್ಲಿ ಯಾವ ಕಾರ್ಯಗಳಿಲ್ಲ. ರೇಬಿಸ್ ವ್ಯಾಕ್ಸಿನ್ ಹಾಗೂ ಇಮ್ಯುನೋಗ್ಲಾಬ್ಲಿನ್ ಅಂತ ಹೇಳ್ತೀವಿ. ಈ ಇಂಜೆಕ್ಷನ್ಗಳು ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲೂ ಲಭ್ಯ ಇದೆ. ಅದೇ ರೀತಿ ಯಾವ ತಾಲೂಕು ಅಂದ್ರೆ ಮುಧೋಳ ತಾಲೂಕಿನಲ್ಲಿ 3,949 ಪ್ರಕರಣಗಳು ನಾಯಿ ಕಡಿತದ ಪ್ರಕರಣ ಕಂಡು ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬದಾಮಿ ತಾಲೂಕಲ್ಲಿ 3,894 ಪ್ರಕರಣಗಳು ಈ ವರ್ಷದಲ್ಲಿ. ಹಾಗಾಗಿ 2 ಮತ್ತೆ ಹುನಗುಂದ ತಾಲೂಕಲ್ಲಿ 3,353 ಪ್ರಕರಣಗಳು. ಈ 3 ತಾಲೂಕುಗಳು ಹೆಚ್ಚಾಗಿ ನಮ್ಮ ನಾಯಿ ಕಡಿತದ ಪ್ರಕರಣಗಳು ಕಂಡು ಬಂದಿದೆ.
ಹುಚ್ಚುನಾಯಿ ಕಡಿತದ ಪ್ರಕರಣಗಳಲ್ಲಿ 5 ನಮ್ಮ ಜಿಲ್ಲೆನಲ್ಲಿ ಸಾವು ಸಂಭವಿಸಿದೆ. ಏನು ಹುಚ್ಚುನಾಯಿ ಕಡಿತದಿಂದ ಮತ್ತೆ ರೇಬಿಸ್ ಕಾಯಿಲೆಯಿಂದ. ಈ ರೇಬಿಸ್ ಕಾಯಿಲೆ ಒಂದು ಡೆಡ್ ಎಂಡ್ ಡಿಸೀಸ್, ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಹುಚ್ಚುನಾಯಿ ಕಡಿತದ ಪ್ರಕರಣಗಳಿಂದ 5 ಸಾವು ಸಂಭವಿಸಿದೆ. ನಾವು ಸಂತಾನಹರಣ ಚಿಕಿತ್ಸೆಯನ್ನು ಈಗ ಆಲ್ರೆಡಿ 2 ವರ್ಷದ ಹಿಂದ್ಗಡೆ 600 ನಾಯಿಗಳನ್ನು ಮಾಡಿಸಲಾಗಿರುತ್ತದೆ. ಈ ಸಲ 900 ನಾಯಿಗಳನ್ನು ನಾವು ಸಂತಾನಹರಣ ಚಿಕಿತ್ಸೆ ಮಾಡಲು ಕಾರ್ಯಾದೇಶ ನೀಡಿದ್ದು, ಕೆಲವೇ ದಿನಗಳಲ್ಲಿ ಇದನ್ನು ಪ್ರಾರಂಭ ಮಾಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ಕ್ರಮ ವಹಿಸಲಾಗುತ್ತಿರುತ್ತದೆ. ಅದರಂತೆ ಸಾರ್ವಜನಿಕರು ಇದರಲ್ಲಿ ಸಹಕರಿಸಬೇಕಾಗತ್ತೆ. ಯಾರಾದರೂ ಅದರ ಬಗ್ಗೆ ದತ್ತು ತೆಗೆದುಕೊಂಡು ಬೀದಿ ನಾಯಿಗಳನ್ನು ಸಾಕಿದರೆ 3 ಹೊತ್ತು ಊಟ ಹಾಕಿ ಅವನ್ನ ಸಾಕಲು ವಿನಂತಿಸುತ್ತೇವೆ. ಇಲ್ಲದೇ ಇದ್ದರೆ ಅವಕ್ಕೆ ಕೆಲವು ಮಾತ್ರ ಟೈಮ್ದಲ್ಲಿ ಊಟ ಹಾಕಿ ಅವನು ತಮ್ಮ ಪ್ರದೇಶಕ್ಕೆ ಬಂದು ಅವು ಯಾವುದಾದ್ರು ಕಡಿತದ ಘಟನೆಗಳು ಆಗುವ ಸಂಭವ ಇರುತ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ 1000-2000 ಕೇಸ್ ಅಲ್ಲ, ಹತ್ತತ್ರ 25,096 ಕೇಸ್ಗಳು ದಾಖಲಾಗಿದ್ದಾವೆ. ಏನ್ ಕ್ರಮ ಕೈಗೊಂಡಿದ್ದಾರೆ? ಏನಾದರೂ ಮೀಟಿಂಗ್ ಮಾಡಿದಾರಾ? ಈಗ ABC ಅನ್ನುವಂಥ ರೂಲ್ಸ್ಗಳನ್ನು ಹಾಕೊಳ್ಳಾಗಿದೆ, ಅದನ್ನಾದ್ರೂ ಮಾಡ್ತಾ ಇದ್ದಾರಾ? ಯಾವ ಕ್ರಮನೂ ಕೈಗೊಳ್ದಲೆ ಸುಮ್ಮನೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಹೇಗೆ ಅಂತ? ಪೃಥ್ವಿರಾಜ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಕಡಿತಕ್ಕೆ ಒಳಗಾದಂತವರ ಸಂಖ್ಯೆನ ನೋಡಿದಾಗ ಅಕ್ಷರಶಃ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಅದೇ ಹಿನ್ನೆಲೆಯಲ್ಲೇನೆ ಇವತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತಹ ಜನರು ಏನು ಬೀದಿ ಬದಿಯಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ತಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಏನಾದ್ರು ಒಂದಿಷ್ಟು ವಾಕಿಂಗ್ ಮತ್ತೊಂದು ಏನಾದ್ರು ಹೊರಗಡೆ ಓಡಾಡ್ಬೇಕಾದ್ರೆ ಭಯದ ವಾತಾವರಣದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಇತ್ತೀಚೆಗೆ ಒಂದು 2-3 ತಿಂಗಳುಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಂತಹ ಏನು ಭಯಾನಕ ಘಟನೆಗಳಿದಾವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ 2 ತಿಂಗಳ ಹಿಂದೆ ಅಷ್ಟೇ ಬಾಗಲಕೋಟೆಯ ನವನಗರದಲ್ಲಿ ಏನು ಅಂಧ ಮಕ್ಕಳ ಶಾಲೆಯ ಬಳಿ ಮಕ್ಕಳು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಬೀದಿ ನಾಯಿಗಳು ಹಾವಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಅಂಧ ಮಕ್ಕಳು ಅಲ್ಲಿ ದಾಳಿಗೆ ಒಳಗಾಗಿದ್ವು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಮಾರಣಾಂತಕವಾದಂತಹ ಹಲ್ಲೆ ನಡೆಯಿತು. ಅದಾದ ಬಳಿಕ ವಿದ್ಯಾಗಿರಿಯ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಮುಂಭಾಗದಲ್ಲಿ ಏನು 5-6 ವರ್ಷದ ಬಾಲಕಿಯ ಮೇಲೆ ನಾಯಿ ಅಟ್ಯಾಕ್ ಮಾಡಿತ್ತು. ಇನ್ನು ಇಳಕಲ್ನಲ್ಲಿಯೂ ಕೂಡ 35 ಜನರ ಮೇಲೆ ಒಂದೇ ದಿವಸ ಒಂದು ಬೀದಿ ನಾಯಿ ದಾಳಿಯನ್ನ ಮಾಡಿತ್ತು. ಇಂತಹ ಒಂದು ಭಯಾನಕ ಘಟನೆಗಳು ಬಾಗಲಕೋಟೆಯಲ್ಲಿ ಇರ್ತಕ್ಕಂತಹ ಜನರನ್ನ ಬೆಚ್ಚಿ ಬೀಳಿಸಿದಾವೆ. ಇದರ ಅಂಕಿ ಅಂಶಗಳನ್ನು ತೆಗೆದು ನೋಡುವಂತಹ ಸಂದರ್ಭದಲ್ಲಿ ಕೇವಲ 2025ನೇ ಇಸವಿಯಲ್ಲಿ ಮಾತ್ರ 25,096 ಪ್ರಕರಣಗಳು ದಾಖಲಾಗಿರುವಂತದ್ದು. ಇನ್ನು 24ರಲ್ಲಿ ನೋಡೋದಾದ್ರೆ 17,000, 23ನೇ ಇಸ್ವಿಯಲ್ಲಿ ನೋಡೋದಾದ್ರೆ 9,000. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ 23, 24, 25ರಲ್ಲಿ ಗಣನೀಯವಾಗಿ ಏನೋ ಇಂತಹ ಒಂದು ದಾಳಿಗಳ ಪ್ರಕರಣಗಳು ಹೆಚ್ಚಾಗ್ತಾನೆ ಬರ್ತಾ ಇದ್ದಾವೆ. ಅಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬರೋದೇನಂತಂದ್ರೆ ಇದರ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಇಲ್ಲಿ ನಿದ್ರೆಗೆ ಜಾರಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಅಂಕಿಅಂಶಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಬಾಗಲಕೋಟೆಯ ನಗರಸಭೆ ಅಧಿಕಾರಿಗಳು ಕೊಡುವಂತದ್ದೇನಂದ್ರೆ, ಕಳೆದ ವರ್ಷ ನಾವು 600 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿಸಿದೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಏನು ನಾಯಿಗಳ ಪ್ರಕರಣ ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ 25,000 ಸಂಖ್ಯೆಯಲ್ಲಿದೆ. ಇಲ್ಲಿ ಕೇವಲ ಬಾಗಲಕೋಟೆ ನಗರ ಸಭೆಯ ವ್ಯಾಪ್ತಿಯಲ್ಲಿ ಸುಮಾರು ಕೇವಲ 600 ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಆಗಿದೆ ಅನ್ನೋದನ್ನ ನೋಡಿದ್ರೆ ಏನು ಗಣನೀಯವಾಗಿ ಅಂದ್ರೆ ಏನು ಅಷ್ಟೊಂದು ಗಂಭೀರತೆಯನ್ನ ಇಲ್ಲಿ ಅಧಿಕಾರಿಗಳು ತಗೊಳ್ತಾ ಇಲ್ಲ ಅನ್ನೋಂಥದ್ದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇರುವಂತದ್ದು, ಏನು ಜಿಲ್ಲಾಸ್ಪತ್ರೆ ಆವರಣ ಆಗಿರ್ಬೋದು, ಸರ್ಕಾರಿ ಕಚೇರಿಗಳ ಆವರಣ ಆಗಿರ್ಬೋದು, ಬಸ್ ನಿಲ್ದಾಣ, ಶಾಲಾ ಕಾಲೇಜುಗಳು ಇಂತಲ್ಲಿ ಕಂಡು ಬರುವಂತಹ ನಾಯಿಗಳನ್ನ ಅಲ್ಲ ಸ್ಥಳಾಂತರ ಮಾಡಿ ಅವಕ್ಕೆ ನಿರ್ದಿಷ್ಟವಾದಂತಹ ಜಾಗವನ್ನ ಮಾಡಿ ಅಲ್ಲಿ ಆ ನಾಯಿಗಳನ್ನ ರಕ್ಷಣೆ ಮಾಡಬೇಕು, ಅವಕ್ಕೆ ಆಹಾರವನ್ನ ನೀಡಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಅದರ ನಿರ್ದೇಶನ ಕೂಡ ಇದೆ. ಆ ನಿರ್ದೇಶನಗಳು ಕೂಡ ಎಲ್ಲೇ ಪರಿಣಾಮಕಾರಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಬೇರೆ ಕಡೆ ಈ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಮೇನ್ ಆಗಿ ಕಾಣಿಸ್ತಾ ಇದ್ದಂತ ರೀಸನ್ಸ್ಗಳು ಅಂದ್ರೆ ಅಲ್ಲಿ ಮಾಂಸದ ಅಂಗಡಿಗಳು, ಎಲ್ ಬೇಕಲ್ಲಿ ತ್ಯಾಜ್ಯ, ಈ ಕಾರಣಕ್ಕೋಸ್ಕರ ಅಲ್ಲಿ ಹೆಚ್ಚಿನದಾಗಿ ನಾಯಿಗಳು ಸೇರ್ಕೊಳ್ತಾ ಇದ್ವು. ಆ ಕಾರಣಕ್ಕೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದನ್ನ ಗಮನಿಸ್ತಾ ಇದ್ವಿ. ಇಲ್ಲೂ ಅಂತದ್ದೇ ಪರಿಸ್ಥಿತಿನ. ಸ್ವಚ್ಛತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ? ತ್ಯಾಜ್ಯ ನಿರ್ವಹಣೆ ಹೇಗಿದೆ ಬಾಗಲಕೋಟೆಯಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಇಂತಹ ಒಂದು ಹಾವಳಿ ಹೆಚ್ಚಾಗ್ಬೇಕಂತಂದ್ರೆ ಬಾಗಲಕೋಟೆ ನಗರ ಆಗಿರ್ಬೋದು ಮತ್ತೆ ಜಿಲ್ಲೆಯಾದ್ಯಂತ ಇರುವಂತಹ ಪ್ರಮುಖ ನಗರ ಕೇಂದ್ರಗಳೇನಿದಾವೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ತ್ಯಾಜ್ಯ ವಿಲೇವಾರಿಯಲ್ಲಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಮಾತನಾಡ್ತೀನಿ ನಮ್ ಜೊತೆ ವಾಸಣ್ಣ ಅಂತ, ಬಾಗಲಕೋಟೆ ನಗರಸಭೆ ಆಯುಕ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ವಾಸಣ್ಣ ಅವರೇ. ನಮಸ್ತೆ. ನಮಸ್ತೆ. ನಿಮ್ ಬಾಗಲಕೋಟೆನಲ್ಲಿ ಯಾವ ರೀತಿಯಾಗಿ ನಾಯಿ ಹಾವಳಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಯಾಕೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂತ? ಅದೇನ್ 1000-2000 ಕೇಸ್ ಅಲ್ಲ, 25,096 ಕೇಸ್ಗಳು. ಇಲ್ಲ ಸರ್, 25,000 ಅಲ್ಲ, ಅದು 25 ಜನಕ್ಕೆ ಕಚ್ಚಿದ್ದು ಇದೆ. ಅದು ರಾಂಗ್ ಇನ್ಫಾರ್ಮೇಶನ್ ಕೂಡ ಬಂದಿರ್ಬೇಕು ನಿಮ್ಗೆ. 25 ಜನ ಅಲ್ಲ, ನಾವು ಹೇಳ್ತಾ ಇರೋದು ಮೊನ್ನೆದಲ್ಲ, 1 ವರ್ಷದ ಹೇಳ್ತಾ ಇರೋದು.
ಇಲ್ಲ 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 ಸರ್, ಒಂದು ವರ್ಷದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 25,096 ಕೇಸ್ ಅನ್ನುವಂಥದ್ದು ರಾಂಗಾ? ಅಲ್ಲ 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 ಸರ್, ಜಿಲ್ಲೆಗೆ ನಾನು ಸಂಬಂಧ ಪಡಲ್ಲ ಸರ್. Okay, ನಿಮ್ ಬಾಗಲಕೋಟೆ ಟೌನ್ ಅಷ್ಟೇ, ಟೌನ್ ಮಾತ್ರ ಅಷ್ಟೇ ಸಮೀಪ. ಅದಕ್ಕೆ ಅವರು ಜಿಲ್ಲೆ ನನಗೆ ಬರಲ್ಲ, ಟೌನ್ ಅಷ್ಟೇ. ಓಕೆ, ತಪ್ಪ ಮಾಹಿತಿ ಅದು ಕೊಟ್ಟಿರೋದು. ಅಲ್ಲ ಓಕೆ, ಈಗ ಬಾಗಲಕೋಟೆಯಲ್ಲಿ ಏನ್ ಕ್ರಮ ಕೈಗೊಂಡಿದ್ದೀರಾ ನಿಮ್ ಈಗ ನಗರದಲ್ಲಿ? ಕ್ರಮ ಈಗಾಗಲೇ ನೋಡಿ ಸರ್, ನಾವು ಈಗಾಗಲೇ 900 ನಾಯಿಗಳಿಗೆ ABC ಆಗಿದೆ. ಇನ್ನು 900ಗೆ ಹೈದರಾಬಾದ್ ಬಾಪನ ಕಂಪನಿಗೆ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದೀವಿ. ಅದು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಉಳ್ದಂಗೆ ನಾವು ಪಬ್ಲಿಕ್ ಏರಿಯಾದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನಾವು 350 ನಾಯಿಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ನಾವೇ ಸಾಕಿ ಅದಕ್ಕೆ ಆಹಾರ ಕೊಡ್ತಾ ಇದೀವಿ. ಆಮೇಲೆ ಸಾರ್ವಜನಿಕರು ನಗರದಾದ್ಯಂತ ಆಹಾರ ಹಾಕ್ಲಿಕ್ಕೆ 50 ಸ್ಥಳಗಳನ್ನು ಗುರುತು ಮಾಡಿಸಿದ್ವಿ 35 ವಾರ್ಡ್ಗಳಲ್ಲಿ. ಪ್ರಾಣಿ ದಯಾ ಸಂಘದ ಅವರು ನಾವು ಜಂಟಿಯಾಗಿ ಗುರುತು ಮಾಡಿ ಪೇಪರ್ ನೋಟಿಫಿಕೇಶನ್ ಮಾಡಿದೀವಿ. ಈ ಪ್ರಕ್ರಿಯೆ ನಡೀತಾ ಇದೆ. ಈಗ 38 ಲಕ್ಷ ವೆಚ್ಚದಲ್ಲಿ ನಾವು ನಾಯಿಗಳಿಗೆ ಆಪರೇಷನ್ ಥಿಯೇಟರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಟೆಂಡರ್ ಅನುಮೋದನೆ ಮಾಡಿದರೆ ಅದು ಕಾಮಗಾರಿ ಪ್ರಾರಂಭ ಆಗುತ್ತೆ ಶೀಘ್ರ. ಓಕೆ, ಅಲ್ಲ ಇಲ್ಲಿ ಮೇನ್ಲಿ ತ್ಯಾಜ್ಯ ನಿರ್ವಹಣೆ ಸರಿ ಆಗ್ತಾ ಇಲ್ಲ. ಮಾಂಸದ ಅಂಗಡಿಗಳು ಎಲ್ಲಂದ್ರಲ್ಲಿ ತಲೆ ಎತ್ತಿದಾವೆ. ಅಲ್ಲಿ ಹೊರಗಾಗ್ತಾ ಇರುವಂತ ಮಾಂಸದಿಂದನೇ ಹೆಚ್ಚಿನದಾಗಿ ಹಾವಳಿ ಆಗ್ತಾ ಇರೋದು ಅಂತ ಬೀದಿ ನಾಯಿಗಳು. ಸರ್ ಇಲ್ಲಿ ಈಗ ಇಲ್ಲಿ 2 ಪಾರ್ಟ್ ಇದೆ ಸರ್ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ, ತಮಗೆ ಗೊತ್ತಿರಬಹುದು. ಸಬ್ಮರ್ಜೆಡ್ ಏರಿಯಾ ಇದೆ ಸರ್, ಅದು BTDA ಅಂಡರ್ ಬರುತ್ತೆ, ನೀರಾವರಿ ಇಲಾಖೆ. ಉಳಿದಂಗೆ ಹಳೆ ಬಾಗಲಕೋಟೆ ವಿದ್ಯಾಗಿರಿ ಭಾಗ ನಮಗ್ ಬರುತ್ತೆ ನಗರಸಭೆ ವ್ಯಾಪ್ತಿಗೆ. ಅದನ್ನು ನಾವು ಅವ್ರಿಗೆ BTDA ಕ್ರಮ ತಗೋಣಕ್ಕೆ ಹೇಳಿದ್ವಿ ಸರ್. ಶೀಘ್ರದಲ್ಲಿ ನಾವು ಎಲ್ಲಾ ನಿಯಂತ್ರಣ ಮಾಡ್ತೀವಿ ಸರ್, ಏನ್ ತೊಂದರೆ ಇಲ್ಲ. ಅನಾಹುತ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಸಾಕು ಅಷ್ಟೇ. ಯಾಕೆಂದ್ರೆ ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಹೌದು ಸರ್. ಈಗ ನಾವು ಎಲ್ಲಾ ಕ್ರಮ ಈಗಾಗಲೇ ನಾವು ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಾವು ನಿರ್ದೇಶಿಸಿದಂತೆ ನಮ್ಮ ಇಲಾಖೆ ನಿರ್ದೇಶನದಂತೆ ಕ್ರಮ ವಹಿಸ್ತಾ ಇದೀವಿ ಸರ್. ಇನ್ನೂ ಹೆಚ್ಚಿನ ರೀತಿಯಾಗಿ ಕ್ರಮ ವಹಿಸಿ ನಾವು ಜನಗಳಿಗೆ ಸುರಕ್ಷಿತವಾಗಲಿಕ್ಕೆ ನಾವು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೇವೆ. ಆನಂತರ ಇದು 25,000 ಜಿಲ್ಲೆ ಸರ್, ನಮ್ಮ ಟೌನ್ ಅಲ್ಲ. ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಓಕೆ, ಧನ್ಯವಾದ ವಾಸಣ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.